ನಮಸ್ಕಾರ ರೀ ಎಲ್ಲರಿಗೆ. ಇವತ್ತೇನಪ್ಪ ಅಂದ್ರೆ ನಮಗೆ ಭಾಳ ಬೇಸರ ಆಗ್ಯದ. ಡ್ಯೂಟಿ ಮಾಡಿ 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 ಭಾಳ ಬೇಸರ ಆಗ್ಯದ. ಸೊ ಅದಕ್ಕೆ ನಾನು ನಮ್ಮ ಜೂನಿಯರ್ ಶಿವ್ ಅಂತಾನೆ. ಸೊ ಇಬ್ಬರು ಸೇರಿ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡತ್ತಾನೆ. ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಿಲ್ಲ, ನಮಗೆ ಡೆಸ್ಟಿನೇಷನ್ ಕ್ಲಿಯರ್ ಇಲ್ಲ. ಬಟ್ ಹೋಗ್ಲತ್ತೀವಿ, ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಹೋಗಿ ಒಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ 1 to 2 hours. ಸೊ ಅದೇ ಒಂದು ಈ ಬ್ಲಾಗ್ ಒಳಗೆ ತೋರಿಸ್ತೀವಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ನೋಡ್ರಿ, ಈಗ ನಮ್ಮದು ಕಾಲನಿದು ಡಿವೈ ಸ್ಕೂಲ್ ಬಿಟ್ಟದ. ಸೊ ಹುಡುಗರು ಹೊಂಟಾರ, ಹುಡುಗರು ಬರ್ಲತ್ತಾರ. ಮನೆಗೆ ಹೊಲತ್ತಾರ, ಸ್ಕೂಲ್ ಬಿಟ್ಟದ. ಮತ್ತೇನದ, ಮನೆಗೆ ಹೋಗ್ಬೇಕಲ್ಲ ಸ್ಕೂಲ್ ಬಿಟ್ಟಾಗ. ಸೊ ನೋಡ್ರಿ, ಇಲ್ಲಿ ಸೈಕಲ್ ಹಿಡ್ಕೊಂಡು ಹ್ಯಾಂಗೆ ಹೊಂಟಾರ ಎಲ್ಲರೂ. ಸೇ ಹಾಯ್ ಮನೆಗೆ. ಬರೀ ಡೌಗಳಿಂದ ನಾವು ಬಂದೀವಿ ಚಿತ್ತಾಪುರಿಂದ ಟಂಗಡಿ ನೋಡಿ ಹೋಗ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಟಂಗಡಿಗೆ ಹೋಗಿ ಟಂಗಡಿಗೆ ಹೋಗಬೇಕು. ಅಂದ್ರೆ ಟಂಗಡಿಗೆ ವಾಸಿಗೆ ಹೋಗ್ಬೇಕು. ಅಲ್ಲಿಂದ ಗುಲ್ಬರ್ಗ ನೋಡಿಗೆ ಸ್ಟಾರ್ಟ್ ಆಗಿ ಮುಂದೆ ಅದೊಂದು 4-5 ಕಿಲೋಮೀಟರ್ ಅದ. ಮುಂದೆ ಒಂದು ಹಳ್ಳಿ ಅದ. ಆ ಹಳ್ಳಿ ಮೇಲೆ ದೋಸ್ತ ಇಲ್ಲಿ ನೋಡು, ನೆಕ್ಸ್ಟ್ ಹೊಂಟಿವಲ್ಲ ದಂಡೋತಿ ಊರ. ಆ ದಂಡೋತಿ ಊರಾಗ ಇದು ಕಾಕಿನ ನದಿ ಹರಿ. ಇಲ್ಲಿ ಯಾಕೆ ನಿಂದ್ರಮು ನೋಡಿ, ಈಗ ಆಲ್ಮೋಸ್ಟ್ ಫುಲ್ ಅಲ್ಲಿಗೆ ಬಂದದು. ನಿನ್ನೆ ಮಳೆ ಬಿದ್ದಿದ್ದಕ್ಕೆ, ನಿನ್ನೆ ರಾತ್ರಿ 2 ಗಂಟೆ ಬಿದ್ದಿದ್ದಕ್ಕೆ ಇಲ್ಲಿ ನೋಡಿ, ಈಗ ಆಲ್ಮೋಸ್ಟ್ ಫುಲ್ ಮ್ಯಾಗೆ ಅದ ನೀರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಫುಲ್ ನೀರು. ಇವತ್ತೊಂದು ದಿನ ಮಳೆ ಹೊಡಿತಲ್ಲ, ಫುಲ್ ಇದು ಮುಳುಗ್ತದ. ಬಸ್ ಗೀಸ್ ಎಲ್ಲ ಬರೋದು ಬಂದ್ ಆಗ್ತದ. ಆದಾಗೆಲ್ಲ ಸ್ಕೂಲ್ ಹುಡುಗರಿ ಭಾರಿ. ಸರ್ ನಿನ್ನೆ ಸ್ಕೂಲಿಗೆ ಬಂದಿಲ್ಲ, ಯಾಕಂದ್ರೆ ದಂಡೋಟಿ ಹಳ್ಳ ಬಂದಿದ್ರು ಅಂತ. ಸೊ ಇದೇ ದಂಡೋಟಿ ಹಳ್ಳ, ಕಾಗಿನ ನದಿ ನೋಡಿ. ಇದೆಲ್ಲ ಖಾಲಿ ಇರ್ತಿತ್ತು, ಈಗ ಇಲ್ಲಿ ತನಕ ನೀರು ಬಂದವು. ನಮಗೇನೋ ಗೊತ್ತಿಲ್ಲ, ವಾಟ್ ಈ ರೋಡ್ ಕಂಡಿತ್ತು. ಇಲ್ಲೇ ಮ್ಯಾಗ ಏನೋ ಕಾಣಿಸತ್ತದ, ಮೇ ಬಿ ಇದೇ ಇರ್ಬೋದು ಗಾರ್ಡನ್. ಸೊ ಹೋಗಿ ನೋಡಮ್ಮ, ಗಾರ್ಡನ್ ಇದೇ ಅದನೋ ಏನು ಅಲ್ಲೋ. ನಮಗೆ ಹಾಗೆ ಕಾಣತ್ತು, ದೂರಿಂದಲೇ ಕಂಡದ. ಸೊ ಡೆಸ್ಟಿನೇಷನ್ ಇದೇ ಇರ್ಬೋದು. ದಾರಿ ಹೆಂಗೆ ಹೋಗೋದು ಗೊತ್ತಿಲ್ಲ, ನೋಡೋ. ಮುಂದೆ ಅಲ್ಲಿ ಮ್ಯಾಗಲೇ ಮೊರಾರ್ಜಿ ಸ್ಕೂಲ್ ಅದ, ಅದು ನಮಗೆ ಗೊತ್ತಿಲ್ಲ. ಐ ಥಿಂಕ್ ಇದೇ ಇರ್ಬೋದು. ನಾವಿವತ್ತು ದಾರಿ ತಪ್ಪಿದ ಮಕ್ಕಳಾಗಿವಿ. ಯಾಕಂದ್ರೆ ಆ ರೋಡಿಗೆ ಹೋಗ್ಬಿಟ್ಟು ಈ ರೋಡಿಗೆ ಹೊಂಟಿವಿ. ಹೆಲ್ಮೆಟ್ ಎಲ್ಲ ಹಿಡಿತೀವ? ಹೆಲ್ಮೆಟ್ ನೋಡಿ, ಜುಗಾಡ್ ಹೆಂಗದ. ಯಾರೋ ಹೋಯ್ತು ನೋಡ ಲಿಟ್ರ. ಯಾರು ಒಯ್ಯಲ್ಲ, ನಮ್ಮ ಜುಗಾಡ್ ನೋಡಿ ಹೆಂಗದ. ಬರಲ್ಲ ಅದು ಜಗ್ಗಿದ್ರ? ಏನು ಜಗ್ಗಿದ್ರು ಬರಲ್ಲ, ಒಯ್ದ್ರೆ ಕಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದು ದೇಸಿ ಜುಗಾಡ್. ಅಂತ ಬಂದಿವಿ ನಾವು ಲುಂಬಿನಿ. ಇದೇ ಲುಂಬಿನಿ ಉದ್ಯಾನವನ ಮುಂಡಗುರ್ತಿ. ಹೆಂಗೈತೆ ಒಳಗೆ ನೋಡಮ್ಮ. ಮನುಷ್ಯ ರಕ್ಷಿತ ಅಂದ್ರೆ ನಾವು ಮರಗಳನ್ನು ಕಾಪಾಡಿದ್ರೆ ಮರಗಳು ನಮಗೆ ಕಾಪಾಡ್ತಾವ. ಅಂದ್ರೆ ನಾವು ಪ್ರಕೃತಿ ಕಾಪಾಡಿದ್ರೆ ಪ್ರಕೃತಿ ನಮಗೆ ಕಾಪಾಡ್ತದೆ ಅಷ್ಟೇ. ಪ್ರಕೃತಿ ಯಾರು ಬಾಯ್? ಪ್ರಕೃತಿ ಸೌಂದರ್ಯ, ಇದು ನಿಸರ್ಗ. ನಿಸರ್ಗ ಮತ್ ನೀ ಅದಕ್ಕೊಂದು ಖುಷಿ ಕೇಳ್ಬಾರ್ದು. ರೀಲ್ಸ್ ಒಳಗೆ ನೋಡಿ ನಮಗೆ ಹೇಳ್ಯಾನ. ಅಂದ್ರೆ ನಾವು ಹಿಂಗೆ ಹೊಂಟಿದ್ದೇವಲ್ಲ, ಹಿಂಗೆ ಅನ್ನೋನ್ ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ಲತ್ತೀವಿ ಏನು ಹೋಗ್ಲತ್ತೀವಿ ಗೊತ್ತಿದ್ದಿಲ್ಲ. ಸೊ ಹಿಂಗಾಗಿ ಅವಾಗ ಇಲ್ಲಿ ಹೋರಪ್ಪ, ಇಲ್ಲಿ ಸರಿಯಾಗದ, ನಾ ಹೋಗಿ ಬಂದೀನಿ ಅಂತಂದ. ಸೊ ಅದಕ್ಕೆ ಹೊಂಟಿವಿ ನೋಡೋಣ. ಬರೀ ಡೌಗಳಿಂದ ಇಲ್ಲಿ ಏನಾಯ್ತು, ಏನು ರಿಜಿಸ್ಟ್ರೇಷನ್ ಜಿಂಕಿ ಅದ ನೋಡಿ. ಈಗ ಜಿಂಕಿ ಕರೆ ಅಲ್ಲ, ಜಿಂಕಿ ಸುಮ್ ಅವ ಏನು ಕರೆ ಇದ್ದಂಗೆ ಅನ್ಕೋರಿ. ಯಾಕಂದ್ರೆ ಮೊದ್ಲು ಮೆಕ್ಕ ತನಿದೇನು ನೋಡಿ ಗುರು. ಮೊದ್ಲು ಇಲ್ಲಿ ಕುಂತಿನಮ್ಮ, ಇಲ್ಲಿ ಕುಂತಿದ ಎಲ್ಲರೂ ವಿಡಿಯೋ ಮಾಡ್ಕೊತೀವಿ ನಾವು. ಇಲ್ಲಿ ಬೈಕ್ ಚಲೋ ಐತಿ. ಇಲ್ಲಿ ನೋಡಿ ಬರೀ ನೋಡಿ. ಯೂಶಲಿ ಹುಡುಗಿ ಬರ್ತಾರೆ ಇಂಥ ಪಾರ್ಕ್ಗಳಿಗೆ. ನಮ್ಮ ಮನೆ ಬರ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಷ್ಟೇ.